ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಯುದ್ಧಗಳ ಇತಿಹಾಸದಲ್ಲೇ ಆ ಒಂದು ಮಧ್ಯಪ್ರಾಚ್ಯದ ಒಂದು ಮಿಡಲ್ ಈಸ್ಟ್ ಆ ಒಂದು ಕದನದಲ್ಲಿ ಒಂದು ಭೀಕರ ಒಂದು ಟರ್ನಿಂಗ್ ಪಾಯಿಂಟ್ ಈಗಾಗಲೇ ಸಿಕ್ಕಿದೆ. ಮಧ್ಯಪ್ರಾಚ್ಯದ ಆ ಒಂದು ಯುದ್ಧದ ಭೂಮಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅಧಿಕೃತವಾಗಿ ಈಗಾಗಲೇ ಕಾಲಿಟ್ಟಿದೆ. ಇದು ಊಹೆಗೂ ಕೂಡ ನಿಲುಕದ ಒಂದು ವಿನಾಶವನ್ನು ಶುರು ಮಾಡಿಬಿಟ್ಟಿದೆ. ಕೇವಲ 24 ಗಂಟೆಗಳಲ್ಲಿ ಅಮೆರಿಕದ ಆ ಒಂದು AI ತಂತ್ರಜ್ಞಾನವು ಇರಾನಿನ ಬರೋಬ್ಬರಿ 1000ಕ್ಕೂ ಅಧಿಕೃತ ಜಾಗಗಳನ್ನು ಟಾರ್ಗೆಟ್ ಮಾಡಿ ಎಲ್ಲವನ್ನು ಸ್ಕ್ಯಾನ್ ಮಾಡಿ ಹೊಡೆದು ಉರುಳಿಸುವುದು, ನಿಖರವಾಗಿ ತಯಾರಿ ಮಾಡಿಕೊಂಡು ಹೊಡೆದು ಉರುಳಿಸಿದೆ. ಎಸ್ ಪ್ರಿಯ ವೀಕ್ಷಕರೇ, ಮನುಷ್ಯರು ಕಾಯಬೇಕಾದಂಥ ವಾರಗಂಟಲೆ ತಿಂಗಳ ಕೆಲಸವನ್ನು ಮಾಡಬೇಕಾದಂಥದ್ದು ಸಾಕಷ್ಟು ಇರುತ್ತೆ. ಇದು AI ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇವಲವೇ ಕೆಲವು ಗಂಟೆಗಳಲ್ಲಿ ಮಾಡಿ ಮುಗಿಸಬಲ್ಲಂತಹ ಸಾಮರ್ಥ್ಯ ಇದಕ್ಕೆ ಇದೆ. ಇಲ್ಲಿ ಹೊಸ ತಿರುವು ಏನಂತಂದರೆ, ಖುದ್ದು ಅಮೆರಿಕದ ಪ್ರೆಸಿಡೆಂಟ್ ಆದಂಥ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂಥ ಅಧಿಕೃತ ಆದೇಶವನ್ನು ಕೂಡ ಪಾಲಿಸದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಬೇಡಿ ಅಂತ ನಿರ್ಬಂಧ ವಹಿಸಿ ಅಂತ ಹೇಳಿದರೂ ಕೂಡ, ಆದೇಶ ಕೊಟ್ಟರೂ ಕೂಡ ಅಮೆರಿಕದ ಆರ್ಮಿ ಟ್ರಂಪ್ ಅವರ ಅಧಿಕೃತ ಆದೇಶವನ್ನು ಬದಿಗೆ ಸರಿಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆ ಮಾಡಿದ್ದಾರೆ. ಹಾಗಾದರೆ ಈ ಎಲ್ಲ ಕನ್ಫ್ಯೂಷನ್ ಗೊಂದಲಗಳಲ್ಲಿ ಏನು? ಎಸ್, ಸ್ವತಃ ಅಮೆರಿಕದ ಪ್ರೆಸಿಡೆಂಟ್ ಆದಂಥವರು ಕೂಡ ಆದೇಶ ಕೊಟ್ಟರು. ಅಲ್ಲಿಯ ಒಂದು ಆರ್ಮಿಯ ಪಡೆಗಳು ಹಠಕ್ಕೆ ಬಿದ್ದು ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿದ್ದು ಯಾಕೆ? ಅಷ್ಟಕ್ಕೂ ಆಂಥ್ರೋಪಿಕ್ ಅನ್ನುವಂತಹ ಒಂದು ಸಂಸ್ಥೆಗೆ ಸೇರಿದಂತಹ, ಅಲ್ಲಿ ಕಂಪ್ನಿಗೆ ಸೇರಿದಂತಹ, ಅಲ್ಲಿ ಅಮೆರಿಕ ಕೊಟ್ಟಂಥ ಸರ್ಕಾರಕ್ಕೂ ನಡೀತಾ ಇರುವಂತಹ ಆ ಒಂದು ಇಂಟರ್ನಲ್ ಸಂಘರ್ಷವಾದರೂ ಏನು? ಅವನ್ನೆಲ್ಲವನ್ನು ನೋಡ್ತಾ ಹೋಗೋಣ. ಒಂದೇ ದಿನಗಳಲ್ಲಿ 1000 ಟಾರ್ಗೆಟ್. ಎಸ್ ಪ್ರಿಯ ವೀಕ್ಷಕರೇ, ಇರಾನ್ ಮಿಲಿಟರಿ ನೆಲೆಗಳ ಮೇಲೆ ಒಂದು ಮುಗಿಬಿದ್ದು ಭಾರೀ ಒಂದು ವೈಮಾನಿಕ ದಾಳಿ ಮಾಡಿ ಅದರ ಒಂದು ಭೀಕರತೆಯ ಅಟ್ಯಾಕ್ ಹಿಂದಿರುವುದು ಯಾರು ಹಾಗಾದರೆ ಅಂತಂದರೆ ಮನುಷ್ಯರಲ್ಲ. ಹಾಗಾದರೆ ಮತ್ತಿನ್ಯಾರು? ಎಸ್, ಇದರ ಹಿಂದೆ ಆಂಥ್ರೋಪಿಕ್ ಅನ್ನೋ ಆ ಒಂದು ಕಂಪನಿ ತಯಾರಿ ಮಾಡಿಕೊಟ್ಟಂತಹ ಅತ್ಯಂತ ಅಪಾಯಕಾರಿ ಪವರ್ಫುಲ್ ಆದಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಲೌಡ್. ಕದನವು ಮತ್ತು ಈ ಸಂಘರ್ಷ ಇವೆಲ್ಲವನ್ನು ಸಾಮಾನ್ಯವಾಗಿ ಇರುವಂತಹ ಅಲ್ಲಿ ಕೆಲವೊಂದಿಷ್ಟು ಡಾಟಾಗಳನ್ನು ಪಡೆದುಕೊಂಡು ಅಮೆರಿಕದ ಆ ಒಂದು ಉಪಗ್ರಹದ ತೆಗೆದಂತಹ ಆ ಒಂದು ಟೆಕ್ನಾಲಜಿಯಿಂದ ತೆಗೆದಂತಹ ಸಾವಿರಾರು ಫೋಟೋಗಳು, ಆ ಒಂದು ಗಗನದಲ್ಲಿ ಹಾರಾಡ್ತಾ ಇರುವಂತಹ ಆ ಒಂದು ಡ್ರೋನ್, ಅಪಾಯಕಾರಿಯಾದಂತಹ ಡ್ರೋನ್ ಲೈವ್ ವಿಡಿಯೋ ಮತ್ತು ಫುಟೇಜ್ಗಳನ್ನು, ಅಲ್ಲಿನ ಮಿಲಿಟರಿಗಳ ಒಂದು ರೇಡಿಯೋ ಚಲನವಲನ ಮಾತುಗಳನ್ನು ಎಲ್ಲವನ್ನೂ ಕೂಡ ಟ್ರ್ಯಾಕ್ ಮಾಡಿ ಸಾಮರ್ಥ್ಯ ಇರುವಂತಹ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮಾಹಿತಿಯನ್ನು ತರಿಸಿಕೊಂಡು ಹೊಡೆದುರುಳಿಸಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಇನ್ನು ಒಬ್ಬ ಮನುಷ್ಯ ಹೇಗೆ ದಾಳಿ ಮಾಡಬೇಕು, ಹೇಗೆ ಎಲ್ಲವನ್ನು ಸರ್ವನಾಶ ಮಾಡಬೇಕು ಎಂಬುದು ತಂತ್ರಜ್ಞಾನದ ಮೂಲಕ, ಈ AI ಮೂಲಕ ತಿಂಗಳ ಗಂಟಲೆ ಕೂಡ ಕಾಯಬೇಕಾಗುತ್ತೆ. ಆದರೆ ಈ ಒಂದು AI ಕ್ಲೌಡ್ ಮಾಡಿದ್ದಾದರೂ ಏನು? ಇವೆಲ್ಲವನ್ನು ಕೂಡ ಕೆಲವು ಗಂಟೆಗಳಲ್ಲಿ ಕೆಲವನ್ನು ಪತ್ತೆ ಮಾಡಿ ಜಾಲಾಡಿ ಕೆಲವೊಂದು ರಿಪೋರ್ಟ್ಗಳನ್ನು ಕೊಟ್ಟಿದೆ. ಕೇವಲ 24 ಗಂಟೆಗಳಲ್ಲಿ ಆ ಒಂದು 1000 ಜಾಗಗಳನ್ನು ಟಾರ್ಗೆಟ್ ಮಾಡಿ ಪಟ್ಟಿಯನ್ನು ರೆಡಿ ಮಾಡಿ ಕೊಟ್ಟಿದ್ದು ಕೇವಲ 24 ಗಂಟೆಗಳಲ್ಲೇ. ವರ್ಷಗಳ ಏನಂತಂದರೆ ಆ ಒಂದು ಜಾಗಕ್ಕೆ ಟಾರ್ಗೆಟ್ ಮಾಡಬೇಕು, ಇನ್ನು ಆ ಜಾಗವನ್ನು ಟಾರ್ಗೆಟ್ ಮಾಡಿ ಅವರು ಎಲ್ಲೆಲ್ಲೂ ಕೂಡ ಅಡಗಿಸಿ ಇಟ್ಟಿರುವಂತಹ ಆ ಒಂದು ವೆಪನ್ಗಳು ಇಟ್ಕೊಂಡಿದ್ದಾರೆ, ಅವು ಎಲ್ಲವನ್ನು ಕೂಡ ಗಮನ ಇಟ್ಕೊಂಡು ಆ ಒಂದು AI ಮೂಲಕ, ಆ ಒಂದು ಟೆಕ್ನಾಲಜಿ ಮೂಲಕ ಇವನ್ನೆಲ್ಲವನ್ನು ತರಿಸ್ಕೊಂಡು ಹೊಡೆದುರುಳಿಸಿದ್ದಾರೆ. ಇನ್ನು ಯಾವ ಗಳಿಗೆಗೆ ಹೊಡೆದರೆ ಹೆಚ್ಚು ಡ್ಯಾಮೇಜ್ ಆಗುತ್ತೆ, ಎಲ್ಲಿ ಸ್ಫೋಟದ ಒಂದು ಮಿಸೈಲ್ಗಳನ್ನು ಹಾಕಿದರೆ ಸಂಪೂರ್ಣವಾಗಿ ಸರ್ವನಾಶ ಆಗುತ್ತೆ ಅನ್ನೋದನ್ನು ಲೆಕ್ಕಾಚಾರದಲ್ಲಿ ಇಟ್ಕೊಂಡಂತಹ ಅಮೆರಿಕ ಈ ಎಲ್ಲ ಜಾಗಕ್ಕೆ ಸ್ಫೋಟದ ಮಿಸೈಲ್ಗಳನ್ನು ಹಾಕಿ ಒಡೀಸ್ ಮಾಡಿದೆ. ಒಂದು ಕಡೆ ಇರಾನ್ ಯಾವ ಮೂಲೆಯಲ್ಲಿ ಜಾಗ ಹಾಳಾಗುತ್ತೆ ಇವನ್ನೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿಟ್ಕೊಂಡಂಥ ಆ ಒಂದು AI ರಿಪೋರ್ಟ್, ಅದು ಅಲ್ಲಿಯ ಅಮೆರಿಕಕ್ಕೆ ಕೊಟ್ಟಿರುವಂತಹ ವರದಿ. ಇನ್ನು ತಿಂಗಳ ಗಂಟಲೆ ಕೆಲಸ ಹಿಡಿಯೋದು, ಇನ್ನು ಕೇವಲ ಇದು 24 ಒಂದು ತಾಸುಗಳಲ್ಲಿ ಕೊಟ್ಟಿರ್ತಕ್ಕಂಥ ಆ ಒಂದು ರಿಪೋರ್ಟ್ ಅತ್ಯಂತ ಅಪಾಯಕಾರಿಯಾದಂಥ ಒಂದು AI. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾನೇ ಹೋಗಿ ಕೆಲಸ ಮಾಡಿಲ್ಲ, ಆದರೆ ಅದನ್ನು ಮಾಡಿರೋದು ಮನುಷ್ಯರೇ. ಆದರೆ ಆ ಒಂದು ಡಿಸಿಷನ್ಗೆ ಬೇಕಾದಂತಹ ಕೆಲವೊಂದಿಷ್ಟು ಸಾಮರ್ಥ್ಯ, ಕೆಲವೊಂದಿಷ್ಟು ವೇಗ ಮತ್ತು ಕೆಲವೊಂದಿಷ್ಟು ಬುದ್ಧಿಗಳನ್ನು ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ AI ತಂತ್ರಜ್ಞಾನ ಈಗಾಗಲೇ ಅವರಿಗೆ ರೂಪಿಸಿ ಕೊಟ್ಟಿರುವಂಥದ್ದು.
ಒಂದರ್ಥದಲ್ಲಿ ಈ ಒಂದು ಸಂಘರ್ಷ ಒಂದು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಂಥ ಆ ಒಂದು ಅತ್ಯಂತ ದಾಳಿಗೆ ಈ ಒಂದು AI ಎಕ್ಸ್ಪೆರಿಮೆಂಟಲ್ ಅಂತಾನೆ ಹೇಳ್ಬೋದು. ಟ್ರಂಪ್ ಮಾತನ್ನ ಅಲ್ಲಿಯ ಜನ ಇಗ್ನೋರ್ ಮಾಡಿದ್ರ? ಪ್ರಿಯ ವೀಕ್ಷಕರೇ, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮಿಲಿಟರಿ ನೆಲೆಗಳ ಮೇಲೆ ಕೆಲವು ಮಾರ್ಚ್ 3ನೇ ತಾರೀಕಿನಂದು ಕೂಡ ದಾಳಿ ಮಾಡುತ್ತೆ. ಇನ್ನು ಬಿಫೋರ್ ಫೆಬ್ರವರಿ ತಿಂಗಳುಗಳಲ್ಲಿಯೇ ಕೂಡ ಒಂದು ಅಮೆರಿಕದ ಅಧ್ಯಕ್ಷ ಒಂದು ಆದೇಶವನ್ನು ಕೊಡ್ತಾರೆ. ಆಂಥ್ರೋಪಿಕ್ ಕಂಪನಿಯ ಟೆಕ್ನಾಲಜಿಯನ್ನು ನಾವು ಬಳಸಬಾರದು ಅಂತ ಆ ದೇಶಕ್ಕೆ, ಅಮೆರಿಕದ ದೇಶಕ್ಕೆ ಒಂದು ರಿಪೋರ್ಟನ್ನು ಕೊಡ್ತಾರೆ, ಒಂದು ಆದೇಶವನ್ನು ಕೊಡ್ತಾರೆ. ಇವೆಲ್ಲವನ್ನು ಆದೇಶವನ್ನು ಕೊಟ್ಟಾಗ ಜೊತೆಗೆ ಖಾಸಗಿ ಕಂಪನಿಯಲ್ಲಿ ಅಮೆರಿಕದ ಒಂದು ಮಿಲಿಟರಿ ಪಾಲಿಸಿಗಳನ್ನು ಕಂಟ್ರೋಲ್ ಮಾಡಬಲ್ಲವಾದಂತಹ ಒಂದು ಡೇಂಜರ್ ಅಂತಲೂ ಕೂಡ ಹೇಳಿತ್ತು. ಈ ಕಂಪನಿ ರಾಷ್ಟ್ರೀಯ ಒಂದು ಆಂತರಿಕ ಭದ್ರತೆಗೆ ಕುತ್ತು ತರುವ ಅನ್ನುವಂತಹ ವಾರ್ನಿಂಗ್ ಬೇರೆ ಕೊಟ್ಟಿದ್ರು ಸಹ ಆ ಒಂದು ಸಿಸ್ಟಮ್ಸ್ ಬದಲಾವಣೆ ಆಗೋಕ್ಕೆ 6 ತಿಂಗಳ ಗಡುವು ಕೊಟ್ಟಿದ್ರು ಅಮೆರಿಕದವರು. ಆದರೂ ಕೂಡ 6 ತಿಂಗಳ ನಮಗೆ ಟೈಮ್ ಇದೆ ಅಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಮೆರಿಕದ ಆರ್ಮಿಗಳನ್ನು ಅದನ್ನು ಬಳಸಿಕೊಂಡು ಇರಾನ್ ಮೇಲೆ ಬಳಸಿ ದಾಳಿಯನ್ನು ಮಾಡಿದೆ. ಕಾರಣ ಎಂಬಿಡೆಡ್ ಟೆಕ್ನಾಲಜಿ ಕ್ಲೌಡ್. ಈ ಒಂದು ಟೆಕ್ನಾಲಜಿ ಮೂಲಕ ಅಮೆರಿಕದ ಆರ್ಮಿ ಸಿಸ್ಟಮ್ಸ್ ಒಳಗಡೆ ಎಷ್ಟು ಆಳವಾಗಿ ಬೇರೂರಿದೆ ಅಂತಂದರೆ ಅತ್ಯಂತ ಅಪಾಯಕಾರಿ ಸ್ಥಾನದಲ್ಲೂ ಕೂಡ ನಿಲ್ಲುವಂತಹ ಮುಂದಿನ ದಿನಗಳಲ್ಲಿ ಯಾವುದೇ ಅನುಮಾನವಿಲ್ಲ. ಇಲ್ಲಿ ಪ್ರಮುಖ ತೀರ್ಮಾನ ಒಂದು ತಿರುವು ಯಾವಾಗ ಪಡೆದುಕೊಳ್ಳುತ್ತೆ ಏನಂತಂದರೆ, ಯುದ್ಧದಲ್ಲಿ ತೆಗೆದುಕೊಂಡಂಥ ಆ ಒಂದು ಕಾರ್ಯವೈಖರಿ ಮಾತ್ರವಲ್ಲ, ಅತ್ಯಾಧುನಿಕ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕವೂ ನಡೀತಾ ಇರುವಂತಹ ಮನುಷ್ಯನು ವಾರಗಂಟಲೆ ಮಾಡ್ತಾ ಇದ್ದಂತಹ ಕೆಲಸಗಳನ್ನು ಆ ಒಂದು ಕ್ಲೌಡ್ AI ಕೇವಲ ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣವಾಗಿ ಮಾಡಿ ಮುಗಿಸಿದೆ. ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆದೇಶ ನೀಡಿದ್ರೂ ಸಹ ಸೇನೆ ಕೊಟ್ಟಂಥ ಆದೇಶ ಕೊಟ್ಟಿದ್ದಂತಹ ಎಲ್ಲವನ್ನೂ ಕೂಡ ಬದಿಗೆ ಸರಿಸಿ ಆ ಒಂದು AIಯನ್ನು ಬಳಸಿದೆ. ಒಟ್ಟಾರೆ ಇದು ಮನುಷ್ಯ ಮತ್ತು AI ತಂತ್ರಜ್ಞಾನದ ನಡುವಿನ ಒಂದು ನಿರ್ಣಾಯಕದ ಒಂದು ಸಾಮರ್ಥ್ಯ ಗಡುವನ್ನು ಈಗ ಮತ್ತೆ ಹೆಚ್ಚಿಸಿದೆ. ಸೇನಾ ಮತ್ತು ರಾಜ್ಯದ ನಡುವಿನ ಉಂಟಾಗುವಂಥ ಆಂತರಿಕ ಸಂಘರ್ಷವನ್ನು ಹಾಗೂ ಭದ್ರತಾ ಮತ್ತು ನೈತಿಕ ಪ್ರಶ್ನೆಗಳೇ ಈಗಾಗಲೇ ಎತ್ತಿ ತೋರುತ್ತವೆ. ಈ ಒಂದು ಕ್ಲೌಡ್ ಅನ್ನೋ AI ಅಂತಹ ತಂತ್ರಜ್ಞಾನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಸಂಕಷ್ಟ ಭರಿತ ಯುದ್ಧದ ಒಂದು ನಿರ್ಧಾರಕ್ಕೆ ನೇರವಾಗಿ ಭಾಗ ಆಗಿದೆ ಅಂತ ವರದಿಯಾಗಿದೆ. ಇನ್ನಷ್ಟು ಈ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳಿಗೆ ನೋಡ್ತಾ ಇರಿ. ಇದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.